ದಾದಾ ಯಾರು ಗೊತ್ತಾ? ಹಾಯ್ ಹಲೋ ಗೈಸ್, ಹೊಸ ವಿಡಿಯೋಗೆ ಸುಸ್ವಾಗತ. ಸೊ ಗೈಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಮೋಡ್ ತಂದಿದ್ದೀನಿ ಸಂಗಮ ಅಂತ. ಮೋಡ್ ಹೆಸರು ಮೋಡ್ ನೋಡ್ತಾ ಇರ್ಬೋದು, ನಿಮಗೆ ಬ್ಯಾಕಿಂದ ಕಾಣ್ತಾ ಇರ್ಬೋದು. ನಾನೇಮ್ಮ ಮಾತಾಡ್ತಿರೋ TNT ಗೇಮಿಂಗ್ ನೋಡ್ತಾ ಇರ್ಬೋದು. ಫ್ರಂಟಿಂದ ಈ ಥರ ಕಾಣಿಸ್ತಿದೆ. ಸೊ ಗೈಸ್, ಈ ಮೋಡ್ ಹೇಗೆ ಡೌನ್ಲೋಡ್ ಮಾಡೋದೆಲ್ಲ ಪೂರ್ತಿ ಸಂಪೂರ್ಣ ಮಾಹಿತಿ ಕೊಟ್ಟಿರ್ತೀನಿ ಈ ವಿಡಿಯೋದಲ್ಲಿ. ಸ್ಕಿಪ್ ಮಾಡ್ದಂಗೆ ನೋಡಿ ವಿಡಿಯೋನ ಫುಲ್ ನೋಡಿರಿ, ನಿಮ್ಗೆ ಅರ್ಥ ಆಗುತ್ತೆ. ಅರ್ಧ ನೋಡಿದ್ರೆ ಅರ್ಥ ಆಗೋಲ್ಲ. ಸೊ ಗೈಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಸೊ ಗೈಸ್, ಹಂಗೆ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಒಂಚೂರು ರಿವ್ಯೂ ಮಾಡಿಬಿಡೋಣ. ಸಂಗಮ ಅಂತ ಇರುವಂಥದ್ದು ಸೈಡಲ್ಲೂ ಅಷ್ಟೇ ಸೇಮ್ ಅಷ್ಟೇ, ಜಾಸ್ತಿ ಏನು ಇದು ಮಾಡಿಫೈ ಮಾಡೋಕ್ಕೂ ಇಲ್ಲ. ಒಂದು ಮೋಡ್ನ ಸ್ಲೀಪರ್ ಮಾಡಿದ್ದು ಸೈಡಿಂದ ಈ ಥರ ಕಾಣ್ತಿರೋವಂಥದ್ದು. ಆದರೆ ಬ್ಯಾಕಿಂದ ನೋಡ್ರಿ, APM ಅಂತ ಬರೆದಿರೋವಂಥದ್ದು ಬ್ಯಾಕ್ ಗಾಜ್ ಮೇಲೆ. ಈಚರ್ ಮಾಡಿದ್ದು ಈಚರ್ ಕಂಪ್ನಿ. ಸೊ ಗೈಸ್, ಹಂಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಈ ಒಂದು ವಿಡಿಯೋ ಕರ್ಕೊಂಬರುತ್ತೆ. ಇಲ್ಲಿ ವಿಡಿಯೋ ಒಂದು ಟೈಟಲ್ ಮೇಲೆ ಕ್ಲಿಕ್ ಮಾಡಿ ಇವ್ರಿಗೂ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ಲೈಕನ್ ಆಲ್ ಮಾಡಿ, ಲೈಕ್ ಮಾಡಿರಿ. ಅವರೇ ಈ ಮೋಡ್ ಕ್ರಿಯೇಟ್ ಮಾಡಿರೋವಂಥದ್ದು. ಸೊ ಗೈಸ್, ಹೇಗಪ್ಪ ಡೌನ್ಲೋಡ್ ಮಾಡೋದು ಅಂದರೆ ಈ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಕೆಳಗಡೆ ಮೋರ್ ಅಂತ ಕಾಣಿಸ್ತಿದೆ, ಮೋರ್ ಮೇಲೆ ಕ್ಲಿಕ್ ಮಾಡಿರಿ. ಕಾಣಿಸ್ತಿದೆಯಲ್ಲ, ಆಮೇಲೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿರಿ. ಸೊ ಗೈಸ್, ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಿದೆ ಮೋಡ್ ಪ್ಲಸ್ ಟೆಂಪ್ಲೇಟ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಆ ಲಿಂಕ್ ಮೇಲೆ ಲಿಂಕ್ ಮಾಡ್ತಿದ್ದಂಗೆ ಈ ಒಂದು ವೆಬ್ಸೈಟ್ ಕರ್ಕೊಂಬರುತ್ತೆ. ನೋಡ್ತಾ ಇರ್ಬೋದು, ಈ ಥರ ಕಾಣಿಸ್ತಿದೆ. ಇಲ್ಲಿ ಏನಪ್ಪ ಮಾಡಬೇಕು ಅಂದರೆ, ಇಲ್ಲಿ ಸೇಮ್ ಏನಿಲ್ಲ, ಸ್ಕ್ರೋಲ್ ಡೌನ್ ಮಾಡಬೇಕು. ಮ್ಯಾಗಡಿ ಎತ್ಕೊಂತ ಹೋಗ್ರಿ. ಎತ್ಕೊಂತ ಹೋಗಿ ಈ ಒಂದು ಬಸ್ ಫೋಟೋ ಬರುತ್ತೆ. ಅದ್ರ ಮೇಲೆ ಇಲ್ಲಿ IM ರೋಬೋಟ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ರೈಟ್ ಮಾರ್ಕ್ ಬಂತಿದ್ದಂಗೆ ಕೆಳಗಡೆ ಡೌನ್ಲೋಡ್ ಅಂತ ಕಾಣಿಸ್ತಿದ್ದಿಲ್ಲ, ಅದ್ರ ಮೇಲೆ ಹತ್ರಿ. ಆಟೋಮೆಟಿಕ್ಲಿ ನಿಮ್ಗೆ ಡೌನ್ಲೋಡ್ ಆಗುತ್ತೆ. ಇನ್ನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ನಿಮಗೆ ತೋರ್ಸೋಕ್ಕೋಸ್ಕರ ಡೌನ್ಲೋಡ್ ಮಾಡ್ತಾಯಿದ್ದೀನಿ ಇನ್ನೂ ಸರಿ. ಸೊ ಗೈಸ್, ವ್ಯೂಸ್ ಗೊತ್ತಿಲ್ಲ, ಸಬ್ಸ್ಕ್ರೈಬ್ ಆಗ್ತಿರೋ ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿರಿ. ಹಾಗೆ ಡೌನ್ಲೋಡ್ ಆಗ್ತಿದ್ದಂಗೆ ನಿಮ್ಗೆ ZHR ಅಂತ ಒಂದು ಆ್ಯಪ್ ಬೇಕಾಗುತ್ತೆ. ಅದು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ರಿ. ZHR ಆ್ಯಪ್ ಓಪನ್ ಮಾಡಿರಿ. ಓಪನ್ ಮಾಡ್ತಿದ್ದಂಗೆ ನಿಮಗೆ ಈ ಥರ ಇಂಟರ್ಫೇಸ್ ಬರುವಂಥದ್ದು. ಇಲ್ಲಿ ಏನಪ್ಪ ಮಾಡಬೇಕು ಅಂದರೆ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ. ಆಮೇಲೆ ಸ್ಕ್ರೋಲ್ ಡೌನ್ ಮಾಡಿರಿ. ಆ ಒಂದು ಇವಾಗ ಡೌನ್ಲೋಡ್ ಮಾಡೋದ್ವಲ್ಲ, ಆ ಒಂದು ಇದ್ರ ಮೇಲೆ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ಕೆಳಗಡೆ ಲಾಸ್ಟಲ್ಲಿ ಇರೋವಂಥದ್ದು ಇಲ್ಲಿ ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಕೊಡಬೇಕು. ಇದಕ್ಕೇನು ಪಾಸ್ವರ್ಡ್ ಏನಿಲ್ಲ, ಎಕ್ಸ್ಟ್ರಾಕ್ಟ್ ಆಯಿತು. ನೋಡ್ತಾ ಇರ್ಬೋದು, ಲಾಸ್ಟಲ್ಲಿ ಇರುತ್ತೆ. ವೋಲ್ವೋ ಈಚರ್ ಅಂತಿರೋವಂಥದ್ದು. ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ರಿ. ಮ್ಯಾಗಡೆ ಹಿಂಗೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಡಿವೈಸ್ ಸ್ಟೋರೇಜ್ ಮೇಲೆ ಇಲ್ಲಿ ಏನಪ್ಪ ಮಾಡಬೇಕು ಅಂದರೆ ಡಾಕ್ಯುಮೆಂಟ್ಸ್ ಅಂತ ಫೈಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ನೋಡಿ, ಇವಾಗ ನಾನು ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಸ್ ರೋಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಮೋಡ್ ಮೇಲೆ ಕ್ಲಿಕ್ ಮಾಡಿರಿ. ಕೆಳಗಡೆ ಇಲ್ಲಿ ನೀಲಿ ಕಲರ್ ಕಾಣ್ತಾ ಇರ್ಬೋದು, ಅದ್ರ ಮೇಲೆ ಟ್ಯಾಪ್ ಮಾಡಿರಿ. ಪೇಸ್ಟ್ ಆಗೋದು ಡೈರೆಕ್ಟಾಗಿ ನೀವು ಆ ಒಂದು ಮೋಡ್ ನಿಮ್ಮ ಬಸ್ ರೋಡ್ ಗೇಮ್ಗೆ ಬರುತ್ತೆ. ಹಾಗೆಯೇ ಲಿವರ್ ಹೇಗೆ ಡೌನ್ಲೋಡ್ ಮಾಡೋದು ಅದು ತಿಳಿಸ್ಕೊಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಇನ್ನೊಂದು ಲಿವರ್ ಲಿಂಕ್ ಅಂತ ಹಾಕಿರ್ತೀನಿ. ಅದು ಆ ವಿಡಿಯೋದಲ್ಲಿ ಕ್ಲಿಕ್ ಮಾಡಿದ್ರೆ ಈ ಒಂದು ವಿಡಿಯೋ ಓಪನ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಆಲ್ ಆಗುತ್ತೆ, ಲೈಕ್ ಮಾಡಿರಿ. ಈ ಒಂದು ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡ್ತಿದ್ದಂಗೆ ಈ ಥರ ಬರುವಂಥದ್ದು. ಇಲ್ಲೇನಪ್ಪ ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಮೋರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿರಿ. ಮ್ಯಾಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ
ಲಿವರಿ ಲಿಂಕ್ ಅಂತ ಇರುತ್ತೆ. ಅದು ಪಾಸ್ವರ್ಡ್ ಬಂದು ಈ ವಿಡಿಯೋ ಫುಲ್ ನೋಡ್ರಿ ನಿಮ್ಗೆ ಅರ್ಥ ಆಗುತ್ತೆ. ಪಾಸ್ವರ್ಡ್ ಇರುತ್ತೆ, ಇಲ್ಲಿ ಟೈರ್ ಹತ್ರ ಇರುತ್ತೆ. ಅವ್ರಿಗೂ ಹಾಗೆ ಸಪೋರ್ಟ್ ಮಾಡಿರಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡ್ತಿದ್ದಂಗೆ ಈ ಒಂದು ವೆಬ್ಸೈಟ್ಗೆ ಓಪನ್ ಆಗುತ್ತೆ. ಇದು ಸಿಂಪಲ್ ಏನಿಲ್ಲ, ಈಸಿ, ಫುಲ್ ಈಸಿ. ಇಲ್ಲಿ ಕೆಳಗಡೆ ಡೌನ್ಲೋಡ್ ಮಾರ್ಕ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ಈ ಒಂದು ಫೈಲ್ಗೆ ಪಾಸ್ವರ್ಡ್ ಇರುವಂಥದ್ದು. ಆ ವಿಡಿಯೋ ಫುಲ್ ನೋಡಿದ್ರೆ ಅಲ್ಲೇ ಇರೋದು ಪಾಸ್ವರ್ಡು. ಸೊ ಗೈಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಈ ಥರ ಒಂದು ಬರುತ್ತೆ ನೋಡಿ. ನಿಮ್ಗೆ ಝೂಮ್ ಆಗಿ ತೋರಿಸ್ತೀವಿ. ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಟೋಮೆಟಿಕ್ಲಿ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು. ಇವಾಗ ತೋರಿಸ್ತೀನಿ ನಾನು ಡೌನ್ಲೋಡ್ ಆಗ್ತಿಲ್ಲ ಅಂತ. ನೋಡ್ತಾ ಇರ್ಬೋದು, ಆಗೈತೆ ಡೌನ್ಲೋಡು. VECV ಸ್ಕಿನ್ ಬಸ್ವುಡ್ ಅಂತ. ಇವಾಗ ಸೀದಾ ಏನಪ್ಪ ಮಾಡ್ಬೇಕಂದ್ರೆ ನೀವು ಬ್ಯಾಕ್ ಬಂದು ZHR ಆ್ಯಪ್ನ ಓಪನ್ ಮಾಡಬೇಕಾಗುತ್ತೆ. ಇದೇ ಅದೊಂದು ZHR ಆ್ಯಪು. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಗೇಮ್ ಲಿಂಕು, ಹಾಗೆ ಈ ಆ್ಯಪ್ ಲಿಂಕು. ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ರಿ. ಹಾಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹಾಗೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ. ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿರಿ. ಲಾಸ್ಟಿಗೆ ಬನ್ನಿ ಫುಲ್ಲು. ಇಲ್ಲಿ ಆ ಒಂದು ಫೈಲು ಇಲ್ಲಿ ಇರುತ್ತೆ ಡೌನ್ಲೋಡ್ ಆಗಿರೋದು, ಅದ್ರ ಮೇಲೆ ಟ್ಯಾಪ್ ಮಾಡಿರಿ. ಟ್ಯಾಪ್ ಮಾಡಿ ಇಲ್ಲಿ ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಬಂದು ಆ ವಿಡಿಯೋದಲ್ಲಿ ಇರುತ್ತೆ, ಅದನ್ನು ಹಾಕಿ ಓಕೆ ಅಂತ ಕೊಡಿ. ನಿಮಗೆ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಅದನ್ನು ತೋರಿಸಿಲ್ಲ, ಪಾಸ್ವರ್ಡ್ ಹೊಡಿಬೇಕಲ್ಲ, ಅದಕ್ಕೆ ತೋರಿಸಿಲ್ಲ. ಆ ಒಂದು ವಿಡಿಯೋದಲ್ಲಿ ಇರುತ್ತೆ ಪಾಸ್ವರ್ಡು. ಲಿವರಿ ಡೌನ್ಲೋಡ್ ಮಾಡೋದಲ್ಲ ಆ ವಿಡಿಯೋದಲ್ಲಿ, ಅದನ್ನು ನೋಡ್ಕೊಂಡು ತಗೊಂಡು ಇದಕ್ಕೆ ಬಂದು ಹಾಕಿ. ಗೊತ್ತಾಯ್ತಾ ಗಾಯ್ಸ್? ಸೊ ಗೈಸ್, ಬ್ಲಾಕ್ ಸ್ಕ್ರೀನ್ ಬರುವಂಥದ್ದು ಕಟ್ ಮಾಡಿದ್ದೀನಿ ಅದನ್ನು. ಸೊ ಗೈಸ್, ಎಕ್ಸ್ಟ್ರಾಕ್ಟ್ ಆಯಿತು. ಇಲ್ಲೇನಪ್ಪ ಮಾಡಬೇಕು ಅಂದರೆ ನೀವು ಎಕ್ಸ್ಟ್ರಾಕ್ಟ್ ಆಗಿರೋ ಇಲ್ಲೂ ಹುಡುಕ್ಬೇಕು. ಇಲ್ಲಿ ಕೆಳಗಡೆ ಬನ್ನಿ, ಇಲ್ಲೇ ಲಾಸ್ಟಲ್ಲಿದೆ VECV ಸ್ಕಿನ್ ಬಸ್ವುಡ್ ಅಂತ ಎಲ್ಲ ಕಲರ್ ಕಾಣಿಸ್ತಾ ಇರ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೇ ಇದೆ ಲಿವರಿ ಲಿಂಕು, ಅಲ್ಲ ಲಿವರಿ ಫೋಟೋಗಳು. ನಿಮ್ಗೆ ಯಾವ ಬೇಕಾವು ಹಾಕೊಬೋದು. ಸೊ ಗೈಸ್, ಇಷ್ಟೇ ಒಂದು ಡೌನ್ಲೋಡ್ ಮಾಡಿ ಸ್ಕಿನ್ ಎಲ್ಲ ಡೌನ್ಲೋಡ್ ಮಾಡಿದ್ದೀನಿ. ಸೊ ಗೈಸ್, ಇವಾಗ ಏನಪ್ಪ ಮಾಡ್ಬೇಕಂದ್ರೆ ಡೈರೆಕ್ಟಾಗಿ ನಿಮಗೆ ಗೇಮ್ ಓಪನ್ ಮಾಡ್ಕೊಳ್ರಿ. ಇಲ್ಲಿ ಈ ಥರ ಒಂದು ಬರುತ್ತೆ. ಇಲ್ಲಿ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾಗೆ ಮತ್ತೆ ತಯಾರು ಮಾಡ್ತೀವಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ಆ ಒಂದು ಬಸ್ ಮೋಡ್ ಬರೋ ತನಕ ಚೇಂಜ್ ಆಗ್ತಾ ಇರ್ತಾವೆ ಮೋಡ್ಗಳು. ನೀವು ಹಾಕೊಂಡಿರ್ತೀರಲ್ಲ ಆ ಮೋಡ್ಗಳು ನೋಡ್ತಾ ಇರೋದು, ಇಲ್ಲಿ ಚೇಂಜ್ ಆಗ್ತಿದೆ. ಸೊ ಗಾಯ್ಸ್, ಇಲ್ಲಿವರೆಗೂ ವೀಡಿಯೋ ನೋಡ್ತಿದ್ರೆ ಸಪೋರ್ಟ್ ಮಾಡಿರಿ ಎಲ್ರಿಗೂ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಅಕೌಂಟ್ ವಿಸಿಟ್ ಮಾಡಿರಿ. ನೋಡ್ತಾ ಇರ್ಬೋದು, ಒಂದು ಮೋಡ್ ಬಂತು. ಇಲ್ಲಿ ಸ್ಕಿನ್ ಇರಲ್ಲ. ಸ್ಕಿನ್ ಹಾಕೊಬೇಕು ಅಂದರೆ ತೋರಿಸ್ತೀನಿ ನೋಡಿರಿ. ಇಲ್ಲಿ ಬಸ್ಸದ ಮಾರ್ಕ್ ಕಾಣಿಸ್ತೀನಿ ಮೇಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಇರುತ್ತೆ ಎಲ್ಲ ಕಲರ್. ರೈಟ್ ಸೈಡಾಗೆ ಪೇಂಟ್ ಮಾರ್ಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲೊಂದು ಈ ಥರ ಕೇಳುತ್ತೆ. ಇಲ್ಲಿ ಫೈಲ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ಆಮೇಲೆ ಇಲ್ಲಿ ಆ ಒಂದು ಅಲ್ಲೇನಿತ್ತು VECV ಸ್ಕಿನ್ ಬಸ್ವುಡ್ ಅಂತ ಇರುತ್ತೆ ಫೋಲ್ಡ್ರು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟಿಂದ ಎರಡನೇದು ನಾನು ಹಾಕೊಂಡಿದ್ದ ಲಿವರಿ ಬೇಕು ಅಂದರೆ ಫಸ್ಟಿಂದ ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿರಿ. ಎರಡನೇ ಫೈಲ್ ಮೇಲೆ ಆಟೋಮೆಟಿಕ್ಲಿ ಬಂದು ಕೂತ್ಕೊಂಡುತ್ತೆ. ಸೊ ಗಾಯ್ಸ್, ಇಲ್ಲಿವರೆಗೂ ಯಾರು ಎಲ್ಲ ಥ್ಯಾಂಕ್ ಯು. ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ. ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ, ಬಾಯ್.